ಶಿವಪುರ ಎಂಬ ಒಂದು ಸುಂದರವಾದ ಹಳ್ಳಿಯಿತ್ತು. ಆ ಹಳ್ಳಿಯಲ್ಲಿ ಊರಿನ ದೊಡ್ಡ ಸಾಹುಕಾರರಾದ ರುದ್ರೇಗೌಡ ಮತ್ತು ಅವರ ಹೆಂಡತಿ ಭಾಗ್ಯ ವಾಸಿಸುತ್ತಿದ್ದರು. ಸಾಹುಕಾರನಿಗೆ ಮಾಯಾ ಎಂಬ ಒಬ್ಬಳೇ ಮಗಳಿದ್ದಳು. ತುಂಬಾ ಶ್ರೀಮಂತಿಕೆಯಿಂದ ಬೆಳೆದಿದ್ದರಿಂದ ಮಾಯಾಯಗೆ ಜಂಬ ಅಸೂಯೆ ತುಂಬಾ ಜಾಸ್ತಿ ಇತ್ತು. ಮಾಯಾ ಯಾವತ್ತೂ ಹಳ್ಳಿಯ ಬಡವರನ್ನು ಮನುಷ್ಯರ ತರಹ ನೋಡುತ್ತಿರಲಿಲ್ಲ ಮತ್ತು ಯಾರ ಜೊತೆಯೂ ಪ್ರೀತಿಯಿಂದ ಮಾತನಾಡುತ್ತಿರಲಿಲ್ಲ. ಅದೇ ಹಳ್ಳಿಯಲ್ಲಿ ಶಿವಪ್ಪ ಮತ್ತು ಗೌರಮ್ಮ ಎಂಬ ಬಡ ದಂಪತಿಗಳು ಇದ್ದರೂ ಅವರು ಸಾಹುಕಾರ ರುದ್ರೇಗೌಡರ ಜಮೀನಿನಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು. ಆ ಬಡ ದಂಪತಿಗಳಿಗೆ ಪಾರ್ವತಿ ಎಂಬ ಮುಗ್ಧ ಮಗಳಿದ್ದಳು. ಮಾಯಾಗೆ ತದ್ವಿರುದ್ಧವಾಗಿ ಪಾರ್ವತಿ ತುಂಬಾ ಒಳ್ಳೆಯ ಸ್ವಭಾವದವಳು ಮತ್ತು ಎಲ್ಲರಿಗೂ ಸಹಾಯ ಮಾಡುತ್ತಿದ್ದಳು. ಪಾರ್ವತಿ ಬಡವಳಾಗಿದ್ದರೂ ಹಳ್ಳಿಯ ಜನರೆಲ್ಲ ಅವಳ ಒಳ್ಳೆಯ ಗುಣವನ್ನು ನೋಡಿ ಅವಳನ್ನು ತುಂಬಾ ಇಷ್ಟಪಡುತ್ತಿದ್ದರು. ಇದನ್ನು ನೋಡಿ ಸಾಹುಕಾರನ ಮಗಳು ಮಾಯಗೆ ಬಡವನ ಮಗಳಾದ ಪಾರ್ವತಿಯ ಮೇಲೆ ತುಂಬಾ ಅಸೂಯೆ ಮತ್ತು ದ್ವೇಷ ಶುರುವಾಯಿತು. ಮಾಯಾ ದಿನಾಲೂ ಪಾರ್ವತಿಗೆ ಕೀಳಾಗಿ ಕಾಣುತ್ತಾ ಅವಳಿಗೆ ಏನಾದರೂ ತೊಂದರೆ ಕೊಡಲು ಉಪಾಯಗಳನ್ನು ಮಾಡುತ್ತಿರುತ್ತಾಳೆ. ಹೀಗಿರುವಾಗ ಒಂದು ದಿನ ಹಳ್ಳಿಯ ಪಕ್ಕದಲ್ಲಿರುವ ಕತ್ತಲ ಕಾಡಿನ ಪಾಳು ಬಂಗಲೆಯಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತದೆ. ಆ ಘಟನೆಯಿಂದ ಸಾಹುಕಾರನ ಮಗಳು ಮಾಯಾಳ ಜೀವನವೇ ಹೇಗೆ ಬದಲಾಯಿತು? ಬಡವನ ಮಗಳು ಪಾರ್ವತಿ ಅವಳಿಗೆ ಹೇಗೆ ಸಹಾಯ ಮಾಡಿದಳು? ಬನ್ನಿ ನೋಡೋಣ. ಶಿವಪುರದ ಹಳ್ಳಿಯ ದೇವಸ್ಥಾನದ ಹಬ್ಬ. ಇಡೀ ಊರೇ ಸೇರಿದೆ. ಸಾಹುಕಾರನ ಮಗಳು ಮಾಯಾ ದುಬಾರಿ ಒಡವೆಗಳನ್ನು ಹಾಕಿಕೊಂಡು ಜಂಬದಿಂದ ಕಾರಿನಲ್ಲಿ ಬರುತ್ತಾಳೆ. ಅದೇ ಸಮಯದಲ್ಲಿ ಪಾರ್ವತಿ ಬಡತನದಲ್ಲೂ ದೇವಸ್ಥಾನದ ಕಸ ಗುಡಿಸುತ್ತಾ ನಿಂತಿರುತ್ತಾಳೆ. ಭಾಗ್ಯ, ನೋಡು, ನಮ್ಮ ಮಗಳು ಮಾಯ ದೇವಸ್ಥಾನದ ಆವರಣಕ್ಕೆ ಹೆಜ್ಜೆ ಇಡುತ್ತಿದ್ದರೆ ಇಡೀ ಊರೇ ಎದ್ದು ನಿಂತು ಗೌರವ ಕೊಡುತ್ತಿದೆ. ಈ ಶಿವಪುರದಲ್ಲಿ ನಮ್ಮ ಮನೆತನದ ಎದುರು ನಿಲ್ಲುವ ಗಂಡಸು ಯಾರೂ ಇಲ್ಲ. ನಮ್ಮ ದುಡ್ಡಿನ ಗತ್ತು ಹಾಗಿದೆ. ಈ ಹಬ್ಬ ಇವತ್ತು ನಮ್ಮ ಹೆಸರಲ್ಲೇ ನಡೆಯಬೇಕು. ಹೌದು ಗೌಡ್ರೆ, ನಮ್ಮ ಮಾಯ ಹಾಕಿಕೊಂಡಿರುವ ಈ ಚಿನ್ನದ ಹಾರವನ್ನು ನೋಡ್ಲು 2 ಕಣ್ಣು ಸಾಲದು. ಈ ಹಳ್ಳಿಯ ಬಡ ಭಿಕ್ಷುಕರಿಗೆ ಇಂತಹ ಒಡವೆಗಳನ್ನು ಕನಸಿನಲ್ಲೂ ನೋಡ್ಲು ಸಾಧ್ಯವಿಲ್ಲ. ಮಾಯಾ, ನೀನು ಯಾರ ಜೊತೆಯೂ ಬೇರೆ ಬೇಡ. ಈ ಕೀಳು ಜನರ ಸಹವಾಸ ನಮಗೆ ಬೇಡ. ಅಮ್ಮ, ನೀನು ಹೇರ್ಬೇಕಾಗಿಲ್ಲ. ನನಗ್ ಗೊತ್ತು ಯಾರ್ ಜೊತೆ ಹೇಗಿರ್ಬೇಕು ಅಂತ. ಇಲ್ ನೋಡು, ಗೌಡ್ರ ಮಗಳು ಬರ್ತಿದ್ದಾಳೆ ಅಂತ ಗೊತ್ತಿದ್ರೂ ಆ ಭಿಕ್ಷುಕಿ ಪಾರ್ವತಿ ನನ್ನ ದಾರಿಯಲ್ಲಿ ಕಸಗುಡಿಸ್ತಾ ನಿಂತಿದ್ದಾಳೆ. ಅವಳಿಗೆ ಎಷ್ಟು ಧೈರ್ಯ ಇರ್ಬೇಕು ನನ್ನ ಕಾರಿನ ಧೂಳು ಅವಳ ಮೇಲೆ ಬಿದ್ದಿದ್ದಕ್ಕೆ. ಅವಳ ಮುಖ ಸಣ್ಣದಾಗಿದೆ. ಸಾಹುಕಾರ್ರೆ, ಕ್ಷಮಿಸ್ಬಿಡಿ. ನನ್ನ ಮಗಳು ಪಾರ್ವತಿ ದೇವಸ್ಥಾನದ ಸೇವೆ ಮಾಡುತ್ತಿದ್ದಾಳೆ ಅಷ್ಟೆ. ನಿಮ್ಮ ದಾರಿಗೆ ಅಡ್ಡ ಬರುವ ಉದ್ದೇಶ ಅವಳಿಗೆ ಇಲ್ಲ. ಅವಳು ತುಂಬಾ ಮುಗ್ಧೆ. ನಿಮ್ಮ ಮಗಳ ಬಟ್ಟೆಗೆ ಧೂಳು ತಾಗಿದ್ದರೆ ನಾನು ಕೈಮುಗಿದು ಕ್ಷಮೆ ಕೇಳುತ್ತೇನೆ ಬುದ್ಧಿ. ಏ ಶಿವಪ್ಪ, ನಿನ್ನ ಮುಗ್ಧತೆಯ ನಾಟಕ ಸಾಕ್ ಮಾಡು. ನಿನ್ನ ಮಗಳು ಪಾರ್ವತಿ ಬೇಕಂತ್ಲೇ ನನ್ನನ್ನು ನೋಡಿ ಅಸೂಯೆಯಿಂದ ಮುಖ ತಿರುಗಿಸ್ಕೊಡ್ತಿದ್ದಾಳೆ. ಅವಳ ಕೈಯಲ್ಲಿರೋ ಆ ಕಸದ ಪೊರಕೆ ನನ್ನ ಕಾಲಿಗೆ ತಾಗಿದ್ರೆ ಅವಳ ಕೈಯನ್ನ ನಾನೇ ಕತ್ತರಿಸಿ ಹಾಕುತ್ತಿದ್ದೆ. ಹುಷಾರ್. ಮಾಯಾ ಅವರೇ, ನಾನು ನಿಮ್ಮೇಲೆ ಅಸೂಯೆ ಪಡುವ ಅಗತ್ಯವೇನಿದೆ? ದೇವರು ನಿಮ್ಗೆ ಐಶ್ವರ್ಯ ಕೊಟ್ಟಿದ್ದಾನೆ, ನಮಗೆ ಒಳ್ಳೆಯ ಮನಸ್ಸು ಕೊಟ್ಟಿದ್ದಾನೆ. ನನ್ನ ಕೆಲಸ ನಾನ್ ಮಾಡುತ್ತಿದ್ದೇನೆ. ನಿಮ್ಮ ಬಟ್ಟೆಗೆ ಧೂಳು ತಾಗದಂತೆ ನಾನು ಜಾಗೃತಿ ವಹಿಸಿದ್ದೇನೆ. ನೀವು ಸುಮ್ಮನೆ ಜಗಳ ಆಡಬೇಡಿ. ನೋಡಿದ್ರ ಗೌಡ್ರೆ, ಈ ಬಡವನ ಮಗಳಿಗೆ ಎಷ್ಟು ನಾಲಿಗೆ ಬೆಳೆದಿದೆ ಅಂತ. ಸಾಹುಕಾರನ ಮಗಳ ಎದುರು ನಿಂತು ಉತ್ತರ ಕೊಡ್ತಾಳೆ. ಶಿವಪ್ಪ, ನಿನ್ನ ಮಗಳಿಗೆ ಮೊದಲು ಬಾಯಿ ಮುಚ್ಕೊಂಡಿರ್ಲು ಕಲಿಸು. ಇಲ್ಲದಿದ್ರೆ ನಾಳೆಯಿಂದ ನಮ್ಮ ಜಮೀನ್ನಲ್ಲಿ ನಿನಗೆ ಕೆಲಸ ಇರುವುದಿಲ್ಲ. ಅಮ್ಮವ್ರೆ, ಬೇಡ ಅಮ್ಮವ್ರೆ, ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ. ಪಾರ್ವತಿ ಇನ್ನು ಚಿಕ್ಕವಳು, ಏನೂ ಅರಿಯದೆ ಮಾತನಾಡಿದ್ದಾಳೆ. ಅವಳ ಪರವಾಗಿ ನಾನು ನಿಮ್ಮ ಕಾಲಿಗೆ ಬೀಳ್ತೇನೆ. ನಮ್ಮ ಜಮೀನಿನ ಕೆಲಸ ಮಾತ್ರ ತಪ್ಪಿಸ್ಬೇಡಿ ಬುದ್ಧಿ. ಶಿವಪ್ಪ, ನಿನ್ನ ಹೆಂಡತಿ ಹೇಳ್ತಿರುವುದು ನಿಜ. ನಿಮ್ಮ ಇಡೀ ಸಂಸಾರ ಬದುಕ್ತಿರುವುದೇ ನನ್ನ ಅನ್ನದಿಂದ. ಮಾಯಾ, ಇವ್ರ ಜೊತೆ ಮಾತಾಡಿ ನಿಮ್ ಸಮಯ ಹಾರ್ ಮಾಡ್ಕೋಬೇಡ. ನಡಿ, ಒಳಗಡೆ ಹೋಗೋಣ. ದೇವಸ್ಥಾನದ ಅರ್ಚಕರು ನಮಗಾಗಿ ಕಾಯ್ತಿದ್ದಾರೆ. ಹಣದ ಮದದಿಂದ ಇವರ ಕಣ್ಣುಗಳು ಕುರುಡಾಗಿವೆ.
ಮಾಯಾಳ ಮನಸ್ಸಿನಲ್ಲಿ ಇಷ್ಟೊಂದು ವಿಷ ತುಂಬಿದೆ ಎಂದು ನಾನು ಅಂದುಕೊಂಡಿರಲಿಲ್ಲ. ಆದರೆ ಈ ದೇವಸ್ಥಾನದ ಆವರಣದಲ್ಲಿ ಏನೋ ಒಂದು ಕೆಟ್ಟ ಶಕ್ತಿ ಅಡಗಿರುವಂತೆ ಅನಿಸುತ್ತಿದೆ. ಏನು ಅನಾಹುತ ಕಾದಿದೆಯೋ? ಹಳ್ಳಿಯ ಪಕ್ಕದಲ್ಲಿರುವ ಕತ್ತಲ ಕಾಡು, ಅಲ್ಲಿ ಸಾಹುಕಾರನಿಗೆ ಸೇರಿದ ಒಂದು ಹಳೆಯ ಪಾಳು ಬಿದ್ದ ಬಂಗಲೆ ಇದೆ. ಮಾಯಾ ತನ್ನ ಫ್ರೆಂಡ್ಸ್ ಜೊತೆ ಅಲ್ಲಿಗೆ ಪಾರ್ಟಿ ಮಾಡಲು ಹೋಗುತ್ತಾಳೆ. ಪಾರ್ವತಿ ದೇವಸ್ಥಾನಕ್ಕೆ ಹೂ ತರಲು ಕಾಡಿಗೆ ಬಂದಾಗ ಮಾಯಾ ತನ್ನ ಗೆಳತಿಯರೊಂದಿಗೆ ನಗುತ್ತಾ ಮಾತನಾಡುತ್ತಿರುವುದನ್ನು ನೋಡುತ್ತಾಳೆ. ನೋಡೆ, ಈ ಹಳೇ ಬಂಗಲೆ ಎಷ್ಟು ರೋಮಾಂಚನಕಾರಿಯಾಗಿದೆ ಅಂತ. ಈ ಹಳ್ಳಿಯ ಜನರೆಲ್ಲ ಇಲ್ಲಿ ದೆವ್ವ ಇದೆ ಅಂತಾರೆ. ಆದ್ರೆ ಗೌಡರ ಮಗಳಿಗೆ ಇಂತಹ ಮೂಢ ನಂಬಿಕೆಗಳ ಮೇಲೆ ನಂಬಿಕೆ ಇಲ್ಲ. ಇವತ್ತು ರಾತ್ರಿ ಇಲ್ಲೇ ದೊಡ್ಡ ಪಾರ್ಟಿ ಮಾಡಬೇಕು. ಮಾಯಾ ಇಲ್ಲಿಗೆ ಯಾಕೆ ಬಂದಿದ್ದಾಳೆ? ಅಜ್ಜ ಹೇಳ್ತಿದ್ರು ಈ ಬಂಗಲೆ ಕೆಳಗೆ ಒಂದು ನಿಗೂಢ ಸುರಂಗ ಇದೆ, ಅಲ್ಲಿಗೆ ಹೋದವ್ರು ಯಾರೂ ವಾಪಸ್ ಬಂದಿಲ್ಲ ಅಂತ. ಮಾಯಾಗೆ ಎಷ್ಟು ಅಹಂಕಾರವಿದ್ರೂ ಅವಳು ಈ ಅಪಾಯಕ್ಕೆ ಕೈ ಹಾಕಬಾರ್ದಿತ್ತು. ಏ ಪಾರ್ವತಿ, ನೀನ್ ನನ್ನನ್ನು ಹಿಂಬಾಲಿಸ್ಕೊಂಡು ಇಲ್ಲಿಗೂ ಬಂದಿದ್ದೀಯಾ? ನನ್ನ ಪ್ರತಿಯೊಂದು ಹೆಜ್ಜೆ ಮೇಲೂ ನಿನಗ್ಯಾಕೆ ಇಷ್ಟೊಂದು ಕಣ್ಣು? ನಿನ್ನ ಈ ಬಡತನದ ಮುಖವನ್ನ ನೋಡಿ ನನಗ್ ಜಿಗುಪ್ಸೆ ಬರುತ್ತೆ. ಮೊದಲಿಲ್ಲಿಂದ ತೊಲಗು. ಮಾಯಾ ನನ್ನನ್ನು ಬೈಯುವುದಾದ್ರೆ ಆಮೇಲೆ ಬೈಯಿ, ಆದ್ರೆ ಸದ್ಯಕ್ಕೆ ಇಲ್ಲಿಂದ ಹೊರಟು ಹೋಗು. ಮೊದ್ಲೇ ರಾತ್ರಿ ಆಗ್ತಾ ಬರುತ್ತಿದೆ. ಈ ಬಂಗಲೆ ಒಳಗೆ ಹೋದವರು ಯಾರೂ ಬದುಕಿಲ್ಲ. ನಿಮ್ಮ ತಂದೆ ರುದ್ರೇಗೌಡ್ರಿಗೂ ಈ ಜಾಗದ ಬಗ್ಗೆ ಗೊತ್ತು. ಅವರೆಂದೂ ಇಲ್ಲಿಗೆ ಬರೋದಿಲ್ಲ. ಓಹೋ, ಈಗ ನನ್ನ ಮೇಲೆ ಕರುಣೆ ತೋರಿಸಲು ಬಂದಿದ್ದೀಯಾ? ನೀನು ನನ್ನ ಹಿತೈಷಿ ತರಹ ನಟಿಸ್ಬಿಡ ಪಾರ್ವತಿ. ನಿನ್ನ ಮನಸ್ಸಿನಲ್ಲಿರೋ ಅಸೂಯೆ ನನಗೆ ಚೆನ್ನಾಗ್ ಗೊತ್ತು. ನಾನು ಈ ಬಂಗಲೆ ಒಳಗೆ ಹೋಗ್ತೀನಿ. ನೀನೇನು ಮಾಡ್ತೀಯ ಮಾಡು. ನನಗೆ ನಿಮ್ಮ ಹಣದ ಮೇಲೆ ಯಾವುದೇ ಅಸೂಯೆ ಇಲ್ಲ ಮಾಯಾ, ಆದರೆ ಪ್ರಾಣಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಈ ಬಂಗಲೆಯಿಂದ ವಿಚಿತ್ರವಾದ ವಾಸನೆ ಮತ್ತು ಶಬ್ದ ಬರುತ್ತಿದೆ. ನಿನಗೆ ಕೇಳಿಸುತ್ತಿಲ್ಲವೇ? ದಯವಿಟ್ಟು ನನ್ನ ಮಾತು ಕೇಳು. ನಿನ್ನ ಈ ಭಿಕ್ಷುಕಿಯ ಮಾತು ಕೇಳಲು ನಾನೇನು ದಡ್ಡಿಯಲ್ಲ. ನಿನ್ನ ಹೂವಿನ ಬುಟ್ಟಿಯನ್ನು ನೋಡು, ಹೇಗೆ ಕೆಳಗೆ ಬಿತ್ತು ಅಂತ. ನೀನಿಲ್ಲಿಂದ ಹೋಗದಿದ್ದರೆ ನನ್ನ ಸೆಕ್ಯೂರಿಟಿಯ ಕೈಯಲ್ಲಿ ನಿನ್ನ ಕಟ್ಟಿ ಹಾಕಿಸುತ್ತೇನೆ. ಹುಷಾರ್. ನನ್ನ ಹೂಗಳು ಮಣ್ಣಾದವು, ಆದ್ರೆ ನಿನ್ನ ಬುದ್ಧಿ ಅದಕ್ಕಿಂತ ಮುಂಚೆ ಮಣ್ಣಾಗಿದೆ. ಮಾಯಾ, ನಿನ್ನ ಅಹಂಕಾರವೇ ನಿನಗೆ ಇವತ್ತು ರಾತ್ರಿ ಕಂಟಕವಾಗಲಿದೆ. ನಾನು ನನ್ನ ಕರ್ತವ್ಯ ಮಾಡಿದೆ, ಇನ್ನು ನಿನ್ನ ಹಣೆ ಬರಹ. ನೋಡು, ಬಂಗಲೆ ಗೇಟ್ ಒಳಗೆ ಹೋಗ್ತಿದ್ದೇನೆ. ನನಗೇನಾಗ್ಲಿಲ್ಲ. ನಿನ್ನ ದೆವ್ವದ ಕತೆಗಳನ್ನೆಲ್ಲ ಹೋಗಿ ನಿನ್ನ ಬಡ ತಂದೆಗೆ ಹೇಳು. ಕಾಳಿ, ಈ ಪಾರ್ವತಿ ಬಂಗಲೆಯ ಸುತ್ತಮುತ್ತ ಕಾಣಿಸಬಾರದು. ಅವಳನ್ನು ಓಡಿಸು. ಬಂಗಲೆಯ ಬಾಗಿಲು ತೆರೆಯುತ್ತಿದ್ದಂತೆ ಒಳಗೆ ನಿಂತ ಒಂದು ಕಪ್ಪು ನೆರಳು ಮಾಯಾಳ ಹಿಂದೆ ನಿಂತಂತೆ ಭಾಸವಾಯಿತು. ದೇವ್ರೆ, ಮಾಯಳನ್ನು ಆ ಶಕ್ತಿ ಏನಾದ್ರೂ ಮಾಡಿದ್ರೆ ಈ ಹಳ್ಳಿಯಲ್ಲಿ ದೊಡ್ಡ ರಕ್ತಪಾತವೇ ನಡೆಯುತ್ತದೆ. ರಾತ್ರಿ 12 ಗಂಟೆ. ಸಾಹುಕಾರನ ದೊಡ್ಡ ಮನೆ. ಮಾಯಾ ತನ್ನ ಬೆಡ್ರೂಮ್ನಲ್ಲಿ ಮಲಗಿದ್ದಾಳೆ. ಆದರೆ ಅವಳಿಗೆ ವಿಚಿತ್ರವಾದ ಕನಸು ಬಂದು ಬೆರತಾ ಎಚ್ಚರವಾಗ್ತಾಳೆ. ಅವಳ ಕೋಣೆಯ ಕಿಟಕಿ ತಾನಾಗಿಯೇ ಓಪನ್ ಆಗ್ತದೆ. ಮಾಯಾ ಭಯದಿಂದ, ಅಮ್ಮ, ಇದೇನಿದು? ಇಂತಹ ಭಯಾನಕ ಕನಸು ಬಿತ್ತು. ಆ ಪಾಳು ಬಂಗಲೆಯಲ್ಲಿ ಕಂಡ ಕಪ್ಪು ನೆರಳು ನನ್ನ ಕುತ್ತಿಗೆ ಹಿಸುಕಿದಂತೆ ಇತ್ತು. ನನ್ನ ಇಡೀ ಮೈ ಬೆವರುತ್ತಿದೆ. ರೂಮಿನಲ್ಲಿ ಯಾರೋ ಇದ್ದಾರೆ ಅನ್ಸ್ತಾ ಇದೆ. ಮಾಯಾ, ಯಾಕೆ ಮಗಳೇ ಇಷ್ಟೊಂದು ಜೋರಾಗಿ ಕಿರುಚ್ತಿದೀಯಾ? ಏನಾಯ್ತು? ನಿನ್ ಮುಖ ಪೂರ್ತಿ ಬಿಳಿಚ್ಕೊಂಡಿದೆ. ನಿನ್ ತಂದೆ ಕೆಳಗ್ ಮಲಗಿದ್ದಾರೆ. ಅವ್ರೆದ್ರೆ ಗಾಬರಿ ಆಗುತ್ತಾರೆ. ಅಮ್ಮ, ಕಿಟಕಿ ನೋಡು, ತಾನಾಗಿ ಓಪನ್ ಆಯ್ತು. ಹೊರಗೆ ಆಲದ ಮರದ ಕೆಳಗೆ ಯಾರೋ ಬಿಳಿ ಬಟ್ಟೆ ಹಾಕೊಂಡು ನಿಂತಿದ್ದಾರೆ ನೋಡು.
ಅದು ಆ ಪಾರ್ವತಿಯ ತರಾನೇ ಕಾಣಿಸುತ್ತಿದೆ. ಅಲ್ಲಿ ಯಾರು ಇಲ್ವಲ್ಲ ಮಗಳೇ, ಬರೀ ಗಾಳಿಗೆ ಮರದ ಎಲೆಗಳು ಅಲ್ಲಾಡುತ್ತಿವೆ ಅಷ್ಟೇ. ಆ ಬಡವನ ಮಗಳು ಪಾರ್ವತಿ ಈ ನಡುರಾತ್ರಿಯಲ್ಲಿ ಇಲ್ಲಿಗೆ ಯಾಕೆ ಬರ್ತಾಳೆ? ನಿನ್ನ ತಲೆಯಲ್ಲಿ ಅವಳ ಯೋಚನೆ ಜಾಸ್ತಿ ಆಗಿದೆ. ಇಲ್ಲ ಅಮ್ಮ, ಸತ್ಯವಾಗಿ ಅವಳೇ ನಿಂತಿದ್ದಳು. ಅವಳ ಕಣ್ಣುಗಳು ಕೆಂಪಾಗಿದ್ದವು. ನನ್ನನ್ನು ನೋಡಿ ವಿಕೃತವಾಗಿ ನಗುತ್ತಿದ್ದಳು. ಆ ಬಂಗಳಿಗೆ ಹೋದಾಗಿನಿಂದ ನನ್ನ ಮನಸ್ಸು ಹತೋಟಿಯಲ್ಲಿ ಇಲ್ಲ. ನನಗ್ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ. ನಿನಗೆ ಆ ಬಡವರ ದೃಷ್ಟಿಯಾಗಿದೆ ಮಾಯಾ. ಆ ಪಾರ್ವತಿ ಮತ್ತು ಅವಳ ತಾಯಿ ಗೌರಮ್ಮ ನಮ್ಮ ಐಶ್ವರ್ಯ ನೋಡಿ ಹೊಟ್ಟೆ ಉರಿ ಪಡುತ್ತಿದ್ದಾರೆ. ಅವರ ಶಾಪ ನಿನಗೆ ತಗಲಿದೆ. ನಾಳೆ ಬೆಳಗ್ಗೆಯೇ ಆ ಮಾಂತ್ರಿಕ ಭೈರವನನ್ನು ಕರೆಸಿ ನಿನಗೆ ತಾಯಿತ ಕಟ್ಟಿಸ್ತಾನೆ. ಹೌದಮ್ಮ, ಆ ಪಾರ್ವತಿಯ ಇದಕ್ಕೆ ಕಾರಣ. ಅವಳು ಕಾಡಿನಲ್ಲಿ ನನಗೆ ಶಾಪ ಹಾಕಿದ್ದಳು. ನಿನ್ನ ಅಹಂಕಾರವೇ ನಿನ್ನನ್ನು ಕೊಲ್ಲುತ್ತದೆ ಅಂದಿದ್ದಳು. ಅವಳು ನನ್ನ ಮೇಲೆ ಯಾವುದೋ ಮಾಟ ಮಂತ್ರ ಮಾಡಿಸಿದ್ದಾಳೆ ಅನ್ಸುತ್ತೆ. ಅವಳಿಗೆ ಇಷ್ಟೊಂದು ಧೈರ್ಯವೇ? ಸಾಹುಕಾರನ ಮಗನ ಮೇಲೆ ಕೈ ಹಾಕ್ತಾಳಾ ಆ ಭಿಕ್ಷಕಿ? ನಾಳೆ ಬೆಳಗ್ಗೆ ಅವಳ ಇಡೀ ಕುಟುಂಬವನ್ನ ಈ ಶಿವಪುರ ಹಳ್ಳಿಯಿಂದ ಒದ್ದು ಓಡಿಸದೇ ಇದ್ರೆ ನನ್ನ ಹೆಸರು ಭಾಗ್ಯನೇ ಅಲ್ಲ. ಆದ್ರೆ ನನ್ನ ಮನಸ್ಸಿನ ಮೂಲೆಯಲ್ಲಿ ಇನ್ನೊಂದು ಭಯ ಕಾಡುತ್ತಿದೆ. ಆ ಪಾರ್ವತಿಯ ಮುಖದಲ್ಲಿ ಅಸೂಯೆ ಇರಲಿಲ್ಲ, ಕೇವಲ ಸತ್ಯ ಇತ್ತು. ನಾನು ಅವಳಿಗೆ ಅನ್ಯಾಯ ಮಾಡಿದ್ದಕ್ಕೆ ದೇವರು ನನ್ನನ್ನು ಶಿಕ್ಷಿಸುತ್ತಿದ್ದಾನ? ನಾನು ಗೌಡ್ರ ಮಗಳು. ನನಗೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಲೈಟ್ ಆನ್ ಇರ್ಲಿ ಮಾಯಾ, ನೀನ್ ಧೈರ್ಯವಾಗಿ ಮಲಗಿಕೋ. ಹೊರಗೆ ನಮ್ ಸೆಕ್ಯೂರಿಟಿಗಳು ಗನ್ ಹಿಡ್ಕೊಂಡ್ ನಿಂತಿದ್ದಾರೆ. ಯಾರು ಈ ಮನೆಯೊಳಗೆ ಬರಲು ಸಾಧ್ಯವಿಲ್ಲ. ನಾರೆ ಆ ಪಾರ್ವತಿಯ ಕಥೆಯನ್ನು ನಾನೇ ಮುಗಿಸ್ತೇನೆ. ಸಾಹುಕಾರನ ಮನೆಯ ಮುಂಭಾಗ ರುದ್ರೇಗೌಡ ಕುರ್ಚಿಯಲ್ಲಿ ಕುಳಿತಿದ್ದಾನೆ. ಶಿವಪ್ಪ ಮತ್ತು ಪಾರ್ವತಿಯನ್ನು ಗೌಡನ ಬಂಟರು ಎಳೆದುಕೊಂಡು ಬಂದು ನಿಲ್ಲಿಸಿದ್ದಾರೆ. ಹಳ್ಳಿಯ ಜನರೆಲ್ಲರೂ ಸುತ್ತಲೂ ಸೇರಿದ್ದಾರೆ. ಶಿವಪ್ಪ, ನಿಮ್ ಮಗರಿಗೆ ಎಷ್ಟು ಕೊಬ್ಬು ಇರಬೇಕು. ನನ್ ಮಗಳು ಮಾಯಾಲ್ ಮೇಲೆ ಮಾಟ ಮಂತ್ರ ಮಾಡಿಸಿ ಅವಳು ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಒದ್ದಾಡುವಂತೆ ಮಾಡಿದ್ದಾಳೆ. ಈ ಹಳ್ಳಿಯಲ್ಲಿ ನನ್ನ ಕುಟುಂಬಕ್ಕೆ ತೊಂದರೆ ಕೊಟ್ರೆ ಏನಾಗುತ್ತೆ ಎಂದು ನಿನಗೆ ಗೊತ್ತಿಲ್ವಾ? ಸಾಹುಕಾರ್ರೆ, ನನ್ನ ಮಗಳು ಪಾರ್ವತಿ ಅಂತ ಕೆಟ್ಟ ಕೆಲಸವನ್ನ ಕನಸಿನಲ್ಲೂ ಮಾಡಲ್ಲ. ಅವಳು ದಿನವಿಡೀ ದೇವಸ್ಥಾನದ ಪೂಜೆಯಲ್ಲೇ ಇರ್ತಾಳೆ. ನಿಮ್ಮ ಮಗಳ ಮೇಲೆ ಅವಳಿಗೆ ಯಾವುದೇ ದ್ವೇಷ ಇಲ್ಲ. ಯಾರು ಸುಳ್ಳು ಹೇಳಿದ್ದಾರೆ ಸ್ವಾಮಿ? ಸುಳ್ಳಲ್ಲ ಶಿವಪ್ಪ, ನನ್ನ ಮಗಳು ಮಾಯಾ ಕಣ್ಣಾರೆ ನೋಡಿದ್ದಾಳೆ. ನಿನ್ನೆ ನಡುರಾತ್ರಿ ನಿನ್ನ ಮಗಳು ಪಾರ್ವತಿ ನಮ್ಮ ಮನೆಯ ಕಿಟಕಿ ಹತ್ತಿರ ಬಿಳಿ ಬಟ್ಟೆ ಹಾಕಿಕೊಂಡು ನಿಂತಿದ್ಲಂತೆ. ಮಂತ್ರಿಸಿದ ನಿಂಬೆ ಹಣ್ಣು ನಮ್ಮ ತೋಟದಲ್ಲಿ ಬಿಸಾಡಿದ್ದಾಳೆ. ಅಮ್ಮವ್ರೇ, ನಾನು ನೆನ್ನೆ ರಾತ್ರಿ ನನ್ನ ಮನೆಯಲ್ಲೇ ಮಲಗಿದ್ದೆ. ಅದಕ್ಕೆ ನಮ್ಮ ಅಕ್ಕ ಪಕ್ಕದಲ್ಲಿರುವವರೇ ಸಾಕ್ಷಿ. ಮಾಯಾಪಾಳು ಬಂಗಲೆಗೆ ಹೋದಾಗಿನಿಂದ ಭ್ರಮೆಯಾಗಿದೆ ಅಷ್ಟೇ. ನಾನ್ ಯಾವುದೇ ಮಾಟ ಮಂತ್ರ ಮಾಡಿಲ್ಲ. ನನ್ ಮೇಲೆ ಸುಳ್ಳು ಗೂಬೆ ಕೂರಿಸ್ಬೇಡಿ. ಬಾಯ್ ಮುಚ್ಚು ಪಾರ್ವತಿ. ನಿನ್ನ ಮುಗ್ಧ ಮುಖದ ಹಿಂದೆ ಎಷ್ಟು ಕರಾಳ ಮನ್ಸಿದೆ ಎಂದು ನನಗೆ ಗೊತ್ತು. ನೀನು ನನ್ನನ್ನು ನೋಡಿ ಅಸೂಯೆ ಪಡುತ್ತಿದ್ದೀಯ. ನನ್ನ ರೂಪ, ನನ್ನ ಐಶ್ವರ್ಯ ನೋಡಿ ನಿನಗೆ ಸಹಿಸಲಾಗುತ್ತಿಲ್ಲ. ಅದಕ್ಕೆ ನನ್ನನ್ನು ಹುಚ್ಚಿ ಮಾಡಲು ಪ್ಲಾನ್ ಮಾಡಿದ್ಯಾ. ಮಾಯಾ, ನಿನ್ನ ಐಶ್ವರ್ಯ ಇವತ್ತಿರ್ಬೋದು, ನಾಳೆ ಹೋಗ್ಬೋದು. ಆದ್ರೆ ಒಳ್ಳೆಯ ಗುಣ ಸದಾ ಇರ್ತದೆ. ನಿನ್ನ ಮನಸ್ಸಿನಲ್ಲಿರುವ ಅಸೂಯ ಮತ್ತು ಜಂಬವೇ ನಿನ್ನನ್ನು ಈ ಸ್ಥಿತಿಗೆ ತಂದಿದೆ. ನನ್ನ ತಂದೆಯ ಕೆಲಸವನ್ನು ತಪ್ಪಿಸಲು ನೀವು ಈ ನಾಟಕ ಆಡುತ್ತಿದ್ದೀರಾ ಅಷ್ಟೇ. ಏ ಬಡವನ್ ಮಗಳೇ, ಗೌಡ್ರಿ ಎದುರು ನಿಂತು ಇಷ್ಟೊಂದು ದರ್ಪದಿಂದ ಮಾತಾಡ್ತೀಯಾ? ಶಿವಪ್ಪ, ಇವತ್ತಿನಿಂದ ನಿನ್ನ ಜಮೀನಿನ ಕೆಲಸ ಮುಗಿಯಿತು. ಅಷ್ಟೇ ಅಲ್ಲ, ನೀವು ಇವತ್ತೇ ಶಿವಪುರ ಹಳ್ಳಿಯನ್ನು ಬಿಟ್ಟು ತೊಲಗಬೇಕು. ಇದು ನನ್ನ ತೀರ್ಪು. ಬೇಡ ಗೌಡ್ರೆ, ಈ ಮುಪ್ಪಿನ ಕಾಲದಲ್ಲಿ ನಾವು ಈ ಊರ್ ಬಿಟ್ಟು ಎಲ್ಲಿಗೆ ಹೋಗೋಣ? ನಮ್ಮ ಮಗಳು ತಪ್ಪು ಮಾಡಿದ್ದಾಳೆ. ಅವಳ ಪರವಾಗಿಲ್ಲ, ನಾನು ಕ್ಷಮೆ ಕೇಳುತ್ತೇನೆ. ಅವಳನ್ನು ಕ್ಷಮಿಸಿಬಿಡಿ ಬುದ್ಧಿ. ನಮ್ಮನ್ನು ಊರಿಂದ ಹೊರ ಹಾಕಬೇಡಿ. ಅಮ್ಮ ಹೇಳು, ಇಂತಹ ಕ್ರೂರಿಗಳ ತಾಲಿಗೆ ಬೀಳಬೇಡ. ನಾವು ಯಾವುದೇ ತಪ್ಪು ಮಾಡಿಲ್ಲ. ನಮ್ಗೆ ಆ ದೇವ್ರೇ ಗತಿ. ಗೌಡ್ರೆ,
ನೀವು ನಮ್ಗೆ ಅನ್ಯಾಯ ಮಾಡ್ತಿದ್ದೀರಾ. ನಿಮ್ಮ ಈ ಪಾಪದ ಕೊಡ ತುಂಬಿದಾಗ ನಿಮ್ಮನ್ನು ರಕ್ಷಿಸಲು ಯಾರಿರೋದಿಲ್ಲ. ನೋಡಿದ್ರಪ್ಪ ಇವ್ರ ಸೊಕ್ಕನ್ನ? ಊರ್ ಬಿಟ್ಟು ಹೋಗುವಾಗ್ಲೂ ನಮ್ಗೆ ಶಾಪ್ ಹಾಕುತ್ತಿದ್ದಾಳೆ. ಅಣ್ಣಪ್ಪ, ಇವ್ರ ಮನೇನ್ ಈಗ್ಲೇ ಧ್ವಂಸ ಮಾಡಿ, ಇವ್ರ ವಸ್ತುಗಳನ್ನೆಲ್ಲ ರಸ್ತೆಗೆ ಸೇರಿ. ಮರುದಿನ ಬೆಳಗ್ಗೆ ಹಳ್ಳಿಯ ಕಾಡಿನ ರಸ್ತೆಯಲ್ಲಿ ಗೌಡನ ಬಲಗೈ ಬಂಟ ಕಾಳಿಯ ಶವ ರಕ್ತಸಿಕ್ತವಾಗಿ ಸಿಗುತ್ತದೆ. ಅವನ ಕುತ್ತಿಗೆಯ ಮೇಲೆ ವಿಚಿತ್ರವಾದ ಕಡಿತದ ಗುರುತುಗಳಿವೆ. ಇಡೀ ಊರಿನ ಜನರು ಹೆದರಿ ನಿಂತಿದ್ದಾರೆ. ದೇವರೇ, ಕಾಳಿಗೆ ಏನಾಗಿದೆ? ಇದು ಇವನ ಗುತ್ತಿಗೆಯನ್ನು ಯಾರೋ ಕ್ರೂರವಾಗಿ ಕಚ್ಚಿ ಕೊಂದಂತಿದೆ. ಮೈಯಲ್ಲಿದ್ದ ರಕ್ತವೆಲ್ಲ ಹಾರಿ ಹೋಗಿದೆ. ಇದು ಮನುಷ್ಯರು ಮಾಡಿದ ಕೊಲೆಯ ತರಹ ಕಾಣಿಸುತ್ತಿಲ್ಲ. ಯಾವುದೋ ದುಷ್ಟ ಶಕ್ತಿಯ ಕೆಲಸ ಇದು. ಕಾಳಿ, ನನ್ನ ಅತ್ಯಂತ ನಂಬಿಕಸ್ಥ ಬಂಟ ಸತ್ತು ಬಿದ್ದಿದ್ದಾನೆ. ನೆನ್ನೆ ತಾನೆ ಪಾರ್ವತಿಯ ಮನೆಯನ್ನು ಧ್ವಂಸ ಮಾಡಲು ಹೋಗಿದ್ದ. ಅಂದ್ರೆ ಇದು ಖಂಡಿತವಾಗಿ ಆ ಪಾರ್ವತಿ ಮಾಡಿಸಿದ ಮಾಟ ಮಂತ್ರದ ಪ್ರಭಾವವೇ ಇರಬೇಕು. ಗೌಡ್ರೆ, ನಾವು ನೆನ್ನೆ ರಾತ್ರಿ ಊರವರೆಗಿನ ಹಳೆಯ ಗುಡಿಸಲಿಗೆ ಶಿಫ್ಟ್ ಆಗಿದ್ವೆ. ಕಾಳಿಯ ಸಾವಿಗೂ ನಮಗೂ ಯಾವುದೇ ಸಂಬಂಧವಿಲ್ಲ. ದಯವಿಟ್ಟು ಸತ್ತ ಹೆಣದ ಮುಂದೆ ಆದರೂ ಸುಳ್ಳು ಆರೋಪ ಮಾಡಬೇಡಿ. ಅಪ್ಪ, ಕಾಳಿಯ ಜೇಬಿನಲ್ಲಿ ಏನೋ ಚೀಟಿ ಇದೆ ನೋಡು. ಇದರಲ್ಲಿ ಮುಂದಿನ ಸರದಿ ಮಾಯಾ ಎಂದು ರಕ್ತದಲ್ಲಿ ಬರೆಯಲಾಗಿದೆ. ಅಪ್ಪ, ನನ್ನನ್ನು ಯಾರು ಕೊಲ್ಲಲು ಬರ್ತಾ ಇದ್ದಾರೆ ಅಪ್ಪ? ಗೌಡ್ರೆ, ನನ್ನ ಮಗಳನ್ನು ಕಾಪಾಡಿ. ಆ ಪಾರ್ವತಿ ನಮ್ಮ ಇಡೀ ಕುಟುಂಬವನ್ನ ಸರ್ವನಾಶ ಮಾಡಲು ಸ್ಕೆಚ್ ಹಾಕಿದ್ದಾಳೆ. ಈ ಪೊಲೀಸ್ ಇನ್ಸ್ಪೆಕ್ಟರ್ ಏನ್ ಮಾಡ್ತಾ ಇಲ್ಲ. ಆ ಪಾರ್ವತಿಯನ್ನು ತಕ್ಷಣ ಜೈಲಿಗೆ ತಳ್ಳಿ ಸರ್. ಅಮ್ಮವ್ರೆ, ಸಾಕ್ಷಿ ಇಲ್ಲದೆ ಯಾರನ್ನು ಅರೆಸ್ಟ್ ಮಾಡಲು ಆಗಲ್ಲ. ಈ ಕೊಲೆ ಶೈಲಿ ನೋಡಿದ್ರೆ ಯಾವುದೋ ಹಳೆಯ ವೈಷಮ್ಯದ ತರಹ ಕಾಣಿಸುತ್ತಿದೆ. ಗೌಡ್ರೆ, ನಿಮ್ಮ ಕಾಳಿಗೆ ಬೇರೆ ಯಾವುದಾದ್ರೂ ಶತ್ರುಗಳಿದ್ದಾರಾ? ಇನ್ಸ್ಪೆಕ್ಟರ್ ಸರ್, ಕಾಳಿ ಸಾಯುವ ಮುನ್ನ ನಿನ್ನೆ ಸಂಜೆ ನನ್ನ ಹತ್ತಿರ ಬಂದಿದ್ದ. ಅವನು ಅಳುತ್ತಾ ಹೇಳಿದ, ಗೌಡ್ರು, ನನ್ನ ಕೈಯಲ್ಲಿ ಒಂದು ದೊಡ್ಡ ಪಾಪದ ಕೆಲಸ ಮಾಡಿಸಿದ್ದಾರೆ, ಅದಕ್ಕೆ ನನಗೆ ಶಿಕ್ಷೆಯಾಗುತ್ತಿದೆ ಅಂದಿದ್ದ. ಗೌಡ್ರೆ, ಕಾಲಿಗೆ ನಿಮ್ಮ ರಹಸ್ಯ ತಿಳಿದಿದ್ಕೆ ನೀವೇ ಅವನನ್ನು ಕೊಂದಿದ್ದೀರಾ? ಪಾರ್ವತಿ, ಏನ್ ಹೇಳ್ತಿದ್ದೀಯಾ? ನೀನು ನಾನು ನನ್ನವರನ್ನ ಕೊಲ್ಲುತ್ತೇನಾ? ಇನ್ಸ್ಪೆಕ್ಟರ್, ಇವಳು ಕತೆ ಕಟ್ಟಿದ್ದಾಳೆ. ಇವಳು ಬಾಯಿ ಮುಚ್ಚಿಸಿ, ಇಲ್ಲದಿದ್ರೆ ಇವಳು ಇಡೀ ಊರಿನ ಮುಂದೆ ನನ್ನ ಹೆಸರನ್ನು ಹಾಳು ಮಾಡ್ತಾಳೆ. ಯಾರೋ ಇಲ್ಲಿ ದೊಡ್ಡ ಗೇಮ್ ಆಡ್ತಾ ಇದ್ದಾರೆ. ಕಾಳಿಯ ಸಾವು ಒಂದು ಆರಂಭ ಅಷ್ಟೇ ಅನಿಸುತ್ತಿದೆ. ಮಾಯಾ ಅವರೇ, ನೀವು ಜಾಗರೂಕರಾಗಿರಿ. ಯಾಕೆಂದ್ರೆ ಆ ಚೀಟಿಯಲ್ಲಿ ನಿಮ್ಮ ಹೆಸರು ಬರೆಯಲಾಗಿದೆ. ಈ ಕೇಸ್ ಇನ್ನು ನಿಗೂಢವಾಗಿದೆ. ಹಾಗಿದ್ರೆ ಕಾಳಿನ ಸಾಯಿಸಿದ್ದು ರುದ್ರೇಗೌಡನ ಅಥವಾ ಪಾರ್ವತಿನ? ಇಲ್ಲ, ಇವರಿಬ್ಬರನ್ನ ಮೀರಿದ ಕೆಟ್ಟ ಶಕ್ತಿ ಅವನ ಹಿಂದೆ ಬಿದ್ದಿದ್ದೀಯಾ? ಕಾಳಿ ಜೇಬಿನಲ್ಲಿ ಸಿಕ್ಕ ಚೀಟಿಯಲ್ಲಿ ಮಾಯಾನೆ ಮುಂದಿನ ಬಲಿ ಎಂದು ಏಕೆ ಬರೆದಿತ್ತು? ಮಾಯಾ ಆ ಶಕ್ತಿಗೇನಾದ್ರೂ ಅನ್ಯಾಯ ಮಾಡಿದ್ಲಾ? ಇದನ್ನ ತೀರ್ಕೋಬೇಕು ಅಂದ್ರೆ ಪಾಡ್ಕಾಸ್ಟ್ 2 ಎಂದು ಕಾಮೆಂಟ್ ಮಾಡಿ.